ಮೊದಲನೇದಾಗಿ ರವಿ ಅಂತ ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ರವಿ ಅವರೇ. ಮೇಡಮ್ ರವಿ ಅವರೇ ನಮಸ್ಕಾರ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಹೇಳಿ ಸರ್, ನೀವೇ ಹೇಳಬೇಕು ಯಾರಿಗೆ ಓಟ್ ಹಾಕ್ತೀರಿ, ಯಾವ ಕಾರಣಕ್ಕೆ? ನಾವು ಕಾಂಗ್ರೆಸ್ ಮೇಡಮ್. ಹಾ, ಮೃಣಾಲ್ ಹೆಬ್ಬಾಳ್ಕರ್. ಓಕೆ ಓಕೆ, ಯಾವ ಕಾರಣಕ್ಕೆ ಸರ್? ಮೇಡಮ್ ನಾವು ಈಗ ಸಿದ್ದರಾಮಯ್ಯರು ಎಲ್ಲ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಎಲ್ಲ ರಾಜ್ಯದ ಜನರು ಒಳ್ಳೆ ರೀತಿಯಿಂದ ಇದು ಮಾಡ್ತಾ ಇದ್ದಾರೆ. ಹಿಂಗಾಗಿ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷದಿಂದ ಇದು ಜಗದೀಶ್ ಶೆಟ್ಟರು ಬೇರೆ ಕ್ಷೇತ್ರ, ಅವ್ರು ಬಂದು ಇಲ್ಲಿ ಬಂದು ಇವರು ಲೋಕಲ್ದವರು, ಜಗದೀಶ್ ಶೆಟ್ಟರು ಹುಬ್ಳಿಯವರು, ಅವ್ರು ಇಲ್ಲಿ ಬಂದು ಈಗಿಷ್ಟ ಹುಬ್ಳಿಯಲ್ಲಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು. ಈಗ ಅಲ್ಲಿ ಇದು ಆಗತ್ತಾನೆ ಇಲ್ಲಿ ಬಿಜೆಪಿ ಬಂದ್ರು. ಈಗ ಮೃಣಾಲ್ ಅವರು ಇಲ್ಲಿ ಲೋಕಲ್ದವ್ರು ಹಾಕ್ತಾರೆ. ಕಾಂಗ್ರೆಸ್ ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇವರೆಲ್ಲ ಜಾತಿಗಳ ಮಂದಿ ಹಿಂದೂ ಮುಸ್ಲಿಮ್ಸ್ ಅಂತ ಹೇಳಿ ಜಾತಿ ಬಡದಾಟ ಹಚ್ಚಿ ಇದು ಮಾಡ್ತಾ ಇದ್ದಾರೆ, ಪಕ್ಷ ಬೆಳೆಸ್ತಾ ಇದಾರೆ. ಇವರು ಅದಕ್ಕೆ ಅಭಿವೃದ್ಧಿಲಿಂದ ಪಕ್ಷ ಬೆಳೆಸ್ತಾ ಇಲ್ಲ. ಮೋದಿ ಹೆಸರು ಹೇಳೋದು, ಇವ್ರು ತಮ್ಮ ವೈಯಕ್ತಿಕ ಗೆದ್ದು ಬರಂಗಿಲ್ಲ. ಮೋದಿ ಅವರು ಬಂದ್ ಇಲ್ಲಿ ಕೆಲಸ ಮಾಡ್ತಾರ, ಇವ್ರು ಮೋದಿ ಹೆಸರು ಹೇಳುದು, ಇವ್ರು ಇಲ್ಲಿ ಓಟ್. ಸೊ ಮೋದಿ ಅವ್ರ ಹೆಸರು ಹೇಳ್ಕೊಂಡು ಬರ್ತಾ ಇದ್ದಾರೆ ಇವರಲ್ಲ ಅಂತ ನೀವು ಹೇಳೋದು? ಹೌದು, ಇವೆಲ್ಲ ಇವ್ರು ಬರೋದೇ ಮೋದಿ ಅವ್ರ ಹೆಸರು ಹೇಳ್ಕೊಂಡು ಮೇಡಮ್. ನಾನ್ ಜಗದೀಶ್ ಶೆಟ್ಟರು ನನಗೆ ಓಟ್ ಹಾಕ್ರಿ ಅಂತ ಕೇಳಂಗಿಲ್ಲ. ಇವ್ರು ಮೋದಿ ಪರವಾಗಿ ದೇಶ ಅಭಿವೃದ್ಧಿ ಮೋದಿ ಮಾಡ್ತಾನ. ಇಲ್ಲಿ ಬೆಳಗಾವ್ ಅಭಿವೃದ್ಧಿ ಮಾಡೋರು ಯಾರು? ಇವ್ರು ಮೋದಿ ಅವ್ರಿಗೆ ನಾವು ಮೋದಿ ನೋಡಿ ಓಟ್ ಹಾಕ್ತಿವಿ. ಇಲ್ಲಿ ಬೆಳಗಾವಿ ಅಭಿವೃದ್ಧಿ ಮಾಡೋರು ಯಾರು? ಈಗ ಎಲ್ಲಾರು ಮೋದಿ ಹೆಸರು ಕೇಳಿದ್ರೆ ಈಗ ಲೋಕಲ್ ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡ್ತಾರ ಮೋದಿ ಅವ್ರು ಬಂದ್. ಈಗ ಮೃಣಾಲ್ ಹೆಬ್ಬಾಳ್ಕರ್ ಬಂದ್ರೆ ಈಗ ಬೆಳಗಾವಿ ಅಭಿವೃದ್ಧಿ ಆಗುತ್ತೆ ಅಂತ ನೀವು ಹೇಳೋದು? ಹೌದು ಮೇಡಮ್, ಲೋಕಲ್ದವರು ಎಲ್ಲ ಇಲ್ಲಿ ಲೋಕಲ್ ಎಲ್ಲ ಅನುಭವಿಸ್ತದೆ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮುನಿ ವೆಂಕಟಪ್ಪ ಅಂತ ಕರೆ ಮಾಡಿದ್ದಾರೆ, ಮಾತನಾಡ್ಸೋಣ. ನಮಸ್ಕಾರ ಸರ್. ಹೇಳಿ ಸರ್. ಇವಾಗ ಕಾಂಗ್ರೆಸ್ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ. ಅವ್ರು ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ಇಂಡಿಯನ್ ಅಲ್ಲಿ ವೋಟ್ ಕೇಳಕ್ಕೆ ಅವ್ರ ನೈತಿಕ ಆಗ್ತೈತಾ ಹೇಳಿ? ಇವಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಅದನ್ನ ಅಂದಿಲ್ಲ ಅಂತ ವಾದ ಮಾಡ್ತಾರೆ. ಅನ್ನಿಲ್ಲ ಅಂತಾರೆ. ಅನ್ನಿಲ್ಲ ಅಂದವರು ನಿಮ್ಗೆ ವೋಟ್ ಕೇಳೋ ಅಷ್ಟು ನೈತಿಕತೆ ಆಗ್ತೈತಾ? ಹೇಳಿ. ಸೊ ಈಗ ನಿಮ್ಮ ಒಂದು ಪ್ರಕಾರ ಬಿಜೆಪಿ ವೋಟ್ ಹಾಕ್ಬೇಕು ಅಂತ ಹೇಳ್ತೀರಿ? ಖಂಡಿತ. ಪಕ್ಷನ ಅಭ್ಯರ್ಥಿನ ಸರ್ ನಿಮ್ ಪ್ರಕಾರ? ಮೇಡಮ್, ಪಕ್ಷ ನೋಡಿ ವೋಟ್ ಹಾಕ್ತೀರಾ, ಅಭ್ಯರ್ಥಿಯನ್ನು ನೋಡಿ ವೋಟ್ ಹಾಕ್ತೀರಾ? ಫಸ್ಟ್ ದೇಶ ನೋಡಿ ವೋಟ್ ಹಾಕ್ತೀವಿ ಮೇಡಮ್. ದೇಶ ನೋಡ್ಬೇಕಂದ್ರೆ ಅಭ್ಯರ್ಥಿನ ನಾವು ಕರೆಕ್ಟ್ ಆಗಿ ಆಯ್ಕೆ ಮಾಡ್ಕೊಬೇಕು. ಆಮೇಲೆ ಪಕ್ಷ ನೋಡ್ಬೇಕು. ದೇಶ ಮುಖ್ಯ. ದೇಶ ಉಳಿಬೇಕಂದ್ರೆ ಪಕ್ಷನೂ ಮುಖ್ಯನೇ, ಅಭ್ಯರ್ಥಿನೂ ಮುಖ್ಯನೇ. ನಿಲ್ಲುವಂತ ನಾಯಕರು ಎಂತವರು ಅಂತಂದು ನಾಯಕರನ್ನ ನೋಡ್ಬೇಕು. ಓಕೆ ಸರ್, ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.